ಹೇಳ್ತಾನೆ, ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷವನ್ನ ಪಡಿರಿ ಎಂಬುದಾಗಿ ಹೇಳ್ತದೆ. ನೀವು ಕಷ್ಟದಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ವೇದನೆಗಳಿರ್ಬೋದು, ನೋವುಗಳಿರ್ಬೋದು, ಸಂಕಟ ಇರ್ಬೋದು, ಯಾವುದರಲ್ಲಿರ್ರಿ, ನೀವು ಕರ್ತನ ಸನ್ನಿಧಿಗೆ ಬಂದಾಗ ಸಂತೋಷವನ್ನಾಗಿರಿ. ಭಕ್ತನ ಭಾಗ್ಯ. ಯಾಕೆ ಭಕ್ತ? ಯೇಸು ಸ್ವಾಮಿ ನಂಬಿದ ಭಕ್ತರು ಹೇಗಿರ್ಬೇಕು? ಅವನು ಭಾಗ್ಯತೆಗೆ ಅಯ್ಯೋ ಯೇಸು ಸ್ವಾಮಿ ನಮಗೆ ಕಷ್ಟ ಆಯ್ತು ಅಂತ ಯಾವತ್ತೂ ಹೇಳೋದಿಲ್ಲ. ಅವನು ತನ್ನ ಭಾಗ್ಯವನ್ನ ತೋರ್ಪಡಿಸ್ತಾ ಇದ್ದಾನೆ. ಇಲ್ಲಿ ಯಾತ್ರಾ ಗೀತರು, ಹಲ್ಲೆಲೂಯಾ, ಈ ಯಾತ್ರಾ ಗೀತರ ವಿಷಯಗಳಲ್ಲಿ ಸ್ತೋತ್ರ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನೋ. ಹಲ್ಲೆಲೂಯಾ. ನೋಡಿ ದೇವ ಮಕ್ಕಳ, ನಾವು ಯಾರಲ್ಲಿ ಭಯಭಕ್ತಿ ಇರಬಾರ್ದು. ಒಬ್ಬ ಕಂಪ್ನಿ ಎಂಪ್ಲಾಯ್ ಆಗಿರ್ಬೇಕಾದಾಗ್ಲಿ, ಇನ್ನೊಂದು ಯಾವುದೋ ವ್ಯಕ್ತಿಗಳಲ್ಲಿ ನಾವು ಕೆಲಸ ಮಾಡಬೇಕಾದಾಗ್ಲಿ, ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಮನುಷ್ಯನು ಸಹಾಯ ಮಾಡೋದು ಶಕ್ತನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ತೋತ್ರ. ನಾವು ಇನ್ನೊಬ್ಬರು ಹಿಂದೆ ಬಂದಿದ್ದೀವಿ, ಅವ್ರು ನಮಗೆ ಸಹಾಯ ಪಡ್ತಾರೆ, ಇವ್ರು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೋತಾರೆ, ಇನ್ನೊಬ್ಬರು ಪರಲೋಕ ರಾಜ್ಯಕ್ಕೆ ಕರ್ಕೋತಾರೆ ಅನ್ನೋದು ಯಾರೂ ಇಲ್ಲ. ನಿಮ್ಮನ್ನು ನೀವೇ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನೀವು ಸಿದ್ಧ ಮಾಡ್ಕೋಬೇಕು ಮಾರ್ಗಗಳನ್ನ. ನಾವು ಮಾರ್ಗಗಳನ್ನ ತೋರಿಸೋರಾಗಿರ್ತೀವಿ. ಆ ಮಾರ್ಗದಲ್ಲಿ ಹೋದರೆ ಮಾತ್ರವೇ ಪರಲೋಕ ರಾಜ್ಯ ಎಂಬುದಾಗಿ ಗೊತ್ತಾಗ್ತದೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ್ರ ಮಕ್ಕಳ, ದೇವ್ರ ವಾಕ್ಯ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಪಾಸ್ಟರ್ಗಳು ಯಾರು ಹೇಳಿಲ್ಲ, ನಾನೇ ಪರಲೋಕ ಕರ್ಕೋಗ್ತೀನಿ, ರೆಡಿಯಾಗಿ ಪಿಕಪ್ ಆಗಿ ನಿಮ್ಗೇನೇನು ಬೇಕಲ್ಲ ನಾನು ಒದಿಸ್ಕೊಡ್ತೀನಿ, ನಮ್ಮ ಅಪ್ಪಗೆ ಆಲ್ರೆಡಿ ಅಗ್ರಿಮೆಂಟ್ ಬರ್ಕೊಂಬಂದೀನಿ ಅಂತ ಹೇಳುವಂಥ ವ್ಯಕ್ತಿತ್ವ ನಾನಲ್ಲಿಲ್ಲ. ಮೆಸ್ತೋತ. ನಮ್ಮನ್ನು ನಾವೆಲ್ಲ ತೊಡಗಿಸ್ಕೊಂಡು ದೇವರ ಸನ್ನಿಧಿಯಲ್ಲಿ ಯೋಗ್ಯರಾಗಿದ್ದು ಪರಿಶುದ್ಧರಾಗಿ ಜೀವಿಸುವಾಗ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಇವತ್ತಿನಗಳಲ್ಲಿ ತಿಳ್ಕೊಳ್ಳಿದ್ದೀವಿ ಮಕ್ಕಳ, ಪಾಸ್ಟರ್ಗಳನ್ನು ಎಷ್ಟು ಜನ ದೇವರಂತ ಆರಾಧಿಸ್ತಾರೋ ಗೊತ್ತಿಲ್ಲ. ಸ್ತೋತ್ರ. ಪಾಸ್ಟರ್ಗಳನ್ನಾಗಲಿ ಪ್ರವಾದಿಗಳನ್ನಾಗಲಿ ಅವ್ರು ಹೇಳಿದೆ ವೇದ ವಾಕ್ಯ ಎಂಬುದಾಗಿ ಹೇಳ್ತದೆ. ನೋಡಿದೆ ಮಕ್ಕಳ, ಈ ಬೈಬಲ್ಲೇ ನಿಮ್ಮನ್ನು ಕರ್ಕೋಗೋದು. ನಾವು ಯಾರು ಕರ್ಕೋಗೋಕ್ಕಾಗಲ್ಲ. ಒಂದು ಮಾರ್ಗಗಳನ್ನ ತೋರಿಸ್ಬೋದಷ್ಟೇ, ಈ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ. ಯೆರೆಮೀಯದಲ್ಲಿ ಅದು ಹೇಳ್ತದೆ, ನೀತಿಯ ಮಾರ್ಗ ಯಾವುದು, ಸತ್ಯ ಮಾರ್ಗ ಅದರಲ್ಲಿ ನಡೆಯಿರಿ ಎಂಬುದಾಗಿ ಹೇಳ್ತದೆ. ದೇವರು ಯೆಹೋಶುವನಿಗೆ ಹೇಳ್ತಾನೆ, ಎಡಕ್ಕಾಗಲಿ ಬಲಕ್ಕೆ ತಿರುಗಿ ನೋಡು, ಸ್ಥಿರಚಿತ್ತ ಓಟನು ಓಡು ಎಂಬುದಾಗಿ ಹೇಳ್ತಾನೆ. ಒಂದು ಹೇಳ್ಬೋದಷ್ಟೇ, ಈ ರೋಡಲ್ಲಿ ಹೋಗ್ರಪ್ಪ ಎಂಬುದಾಗಿ. ಆ ಮಾರ್ಗದಲ್ಲಿ ಹೋಗೋರು ನಾವುಗಳಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ. ನಾವು ದೇವರಲ್ಲಿ ಭಯನು ಪ್ಲಸ್ ಭಕ್ತಿಯನ್ನು ಎರಡು ನಮ್ಮ ಕಲಿಯಬೇಕು. ಓ ದೇವ್ರು ನೋಡ್ತಾನೆ ಎಂಬುದಾಗಿ, ಓ ಏನು ಅದ್ಭುತ ಮಾಡ್ಕೊ, ಓ ಭಯದಲ್ಲಿರ್ಬೇಕಪ್ಪ. ಮತ್ತೆ ವಿಗ್ರಹಾರ್ಧನೆ, ಪಾಪಕೃತ್ಯಗಳಲ್ಲಿ, ಮೋಸ, ಅನ್ಯಾಯದಲ್ಲಿ, ಜಗಳದಲ್ಲಿ, ತೊಂದರೆಗಳು ಬಂದಾಗ, ಕಷ್ಟಗಳು ಬಂದಾಗ ದೇವ್ರಿಗೆ ಅಯ್ಯೋ ದೇವ್ರ ಭಯ ಇದಪ್ಪ ಅಂತ ಹೇಳ್ತೇವೆ. ಸ್ತೋತ್ರ. ಆದರೆ ನೀನು ಯಾವಾಗಲೂ ದೇವರಲ್ಲಿ ಭಯಭಕ್ತಿ ಒಳಗಾಗಿರ್ಬೇಕು. ಹಲ್ಲೆಲೂಯಾ. ನೀನು ದೇವರಲ್ಲಿ ಯಾವಾಗ ಭಯಭಕ್ತಿ ಒಳಗಾಗಿರ್ತೀಯೋ, ನೀನು ಎಲ್ಲ ಕಷ್ಟಗಳದ್ದು ಕಣ್ಣೀರ ಜೊತೆಲೂ ಆತನ ಇರ್ತಾನೆ. ನೀನು 7 ಲಕ್ಷಣದ ಒಂದು ಮಾತಿಗೆ ದೇವರು ಬಿಡುಗಡೆ ಕೊಡೋಕ್ಕಿರ್ತಾನೆ. ಸ್ತೋತ್ರ. ಯಾಕೆಂದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳನಾಗಿ ಆತನ ಮಾರ್ಗ. ಫಸ್ಟ್ ತಿಳ್ಕೊಳ್ಳಿ, ದೇವರ ಮಾರ್ಗ ಏನು. ಯೇಸು ಸ್ವಾಮಿ ಏನು ಹೇಳ್ತಾನೆ ತೋಮನಿಗೆ, ದೇವರೇ ನಾವು ಮಾರ್ಗ ಎಲ್ಲಿ ತಿಳಿಯೋದು ಅಂದಾಗ ದೇವರು ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದೆ ಅಂತ ಹೇಳ್ತಾನೆ. ನೀವು ಆತನ ನಿಭಾಯಿಸಿರಿ, ಆತನೊಬ್ಬ ನಮ್ಮನ್ನು ಕರ್ಕೋಗೋದು, ಇನ್ಯಾರು ಕರ್ಕೋಗೋಕೆ ಸಾಧ್ಯವಿಲ್ಲ. ಸ್ತೋತ್ರ. ದೇವ್ರು ನಮ್ಮ ಮುಖದ ಎಷ್ಟು ಅದ್ಭುತಗಳನ್ನ ಮಾಡ್ಬೋದು, ಏನೇ ಬಿಡುಗಡೆ ಕೊಡ್ಬೋದು, ಏನೇ ಸ್ವಸ್ಥತೆಗಳು ಮಾಡ್ಬೋದು. ಆದರೆ ಈ ಬೈಬಲ್ ಮಾತ್ರ ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು. ನೀ ಇದು ಕನ್ನಡಿದ್ದಾಗೆ ನಾನು ಹೇಗಿದ್ದೇನೆ ಎಂಬುದಕ್ಕೆ ಈ ಬೈಬಲ್ ಸಾಕ್ಷಿಯಾಗಿರ್ತದೆ. ಸ್ತೋತ್ರ. ಅದಕ್ಕೆ ದಾವೀದನು ಹೇಳ್ತಾನೆ, ನಿನ್ನ ಮಾರ್ಗವು ನನಗೆ ಒಪ್ಪೋ ದಾರಿ ತೋರಿಸು, ನಾನು ಅದರಲ್ಲಿ ನಡೀತೀನಿ ಎಂಬುದಾಗಿ ಹೇಳ್ತಾನೆ. ಮಕ್ಕಳ, ದೇವರ ಮಾರ್ಗ ತೋರಿಸ್ತಾ ಹೋಗ್ತಿದ್ದಾನೆ. ಸುಳ್ಳು ಹೇಳ್ಬೇಡಿ, ಮೋಸ ಮಾಡಬೇಡಿ, ಅನ್ಯಾಯ ಮಾಡಿ, ಆಧಾರ ಮಾಡಬೇಡಿ, ಪಾಪಕೃತ್ಯ ಮಾಡಬೇಡಿ, ವಿಗ್ರಹಾರ್ಧನೆ ಅಂತ ಲೋಭಿಗಳ ಕೆಲಸಗಳನ್ನ ಮಾಡಬೇಡಿ ಎಂಬುದಾಗಿ ಹೇಳ್ತದೆ. ಸ್ತೋತ್ರ. ಒಬ್ಬರನ್ನೊಬ್ಬರು ದ್ವೇಷಿಸದಂತೆ, ಅಸೂಯೆ ಪಡದಂತೆ, ಹೊಟ್ಟೆ ಕಿಚ್ಚು ಪಡದಂತೆ, ಕೇಡು ಮಾಡದಂತೆ, ಮಂತ್ರ ತಂತ್ರಗಳಲ್ಲಿ ಕೈ ಹಾಕದಂತೆ ಜೀವಿಸಿ ಎಂಬುದಾಗಿ ಹೇಳ್ತದೆ. ಕ್ರಿಸ್ತನ ಮಾರ್ಗ ಏನು? ದೇವರ ವಾಕ್ಯದಂತೆ ನಡೆಯುವುದೆಂಬ. ಸ್ತೋತ್ರ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ, ಸ್ವಾಮಿ ಸ್ವಾಮಿ ಅಂದ್ರೆ ನನ್ನ ರಾಜ್ಯಕ್ಕೆ ಬರೋದಿಲ್ಲ, ತಂದೆ ಚಿತ್ತದಂತೆ ಯಾರು ಕರ್ತನ ಆಜ್ಞೆಗಳನ್ನು ಮನಪೂರ್ವಕವಾಗಿ ಕೈಗೊಂಡು ನಡೀತಾನೋ ಅವನು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಿ ಸಾಧ್ಯ. ನಾವು ಬೈಬಲ್ ಹಿಡ್ಕೊಂಡು
ವಾಕ್ಯ ಓದಿದು ನಿಪುಣತೆ ಉಳ್ಳರಾಗಿದ್ದೀವಿ, ಚಾಣಕ್ಯರಾಗಿದ್ದೀವಿ, ನಾವೆಲ್ಲದರಲ್ಲೂ ಪಾಸ್ಟು ಅಂತ ಹೇಳ್ಕೊಳ್ಳೋದಾದರೆ ಖಂಡಿತ ಇಲ್ಲ. ಅಪ್ಪನ ಆಜ್ಞೆ ಇದೆ, ನೀನು ಹೇಗಿರಬೇಕು, ಈ ಸಮಾಜದಲ್ಲಿ ಈ ಲೋಕದಲ್ಲಿ ಹೇಗೆ ಬದುಕಬೇಕಂತಿದೆ, ಆದ್ರೆ ನೀನು ಇರ್ತೀಯಾ? ಆತನ ಯಾವಾಗಲೂ ಓ ದೇವರೇ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದೆಯಾ? ಓ ಏನು ಕೆಲಸ ಮಾಡೋಕಪ್ಪ ಅದನ್ನು ಮಾಡ್ತಾ ಇದೆಯಾ? ಖಂಡಿತವಾಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿರ್ತೀವಿ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ ಮಕ್ಕಳ ಹೇಳ್ತದೆ, ನಿನ್ನ ಕಷ್ಟಾರ್ಜಿತ. ಯಾರ ಕಷ್ಟಾರ್ಜಿತ? ನಮ್ಮ ಕಷ್ಟ ನಾವು ಹೊತ್ಕೋಬೇಕು, ಬೇರೆ ಯಾರು ಹೊತ್ಕೊಳಕ್ಕಾಗಲ್ಲ. ನನ್ನ ಹೊಟ್ಟೆ ನೋವು ಬಂದ್ರೆ ನಾನು ಹೊಟ್ಟೆ ನೋವು ಹೊತ್ಕೋಬೇಕ ಹೊರ್ತು ಬೇರೆ ಯಾರು ನನ್ನ ಹೊಟ್ಟೆ ನೋವು ಹೊತ್ಕೊಳ್ಳಲ್ಲ. ಸಮೃದ್ಧಿ ಮನೆ ಹೊಟ್ಟೆ ನೋವು ಬಂತು, ನಾವು ಹೊತ್ಕೊಳಕಾಯ್ತಾ? ನನ್ನ ಹೆಂಡತಿ ಹೊತ್ಕೊಳಕಾಯ್ತಾ? ಇಲ್ಲಿ ಯಾರು ಹೊತ್ಕೊಂಡ್ರ? ಅವ್ರೇ ಅನುಭವಿಸ್ಬೇಕು ಅದನ್ನ. ಹಲ್ಲೆಲೂಯಾ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸು. ಹಲ್ಲೆಲೂಯಾ. ನೀನು ಅನುಭವಿಸಿದ್ರೆ ಗೊತ್ತಾಗುತ್ತದೆ ಕಷ್ಟ ಏನು ಎಂಬುದು. ನನ್ನ ಕಷ್ಟ ಹೇಳ್ಕೊಂಡ್ಬಿಟ್ರೆ ನನ್ನ ಪಾರಾಗುತ್ತೆ, ನೋವಾಗುತ್ತೆ, ಕಡಿಮೆ ಆಗುತ್ತೆ? ಖಂಡಿತ ಇಲ್ಲ. ನಿನ್ನ ಕಷ್ಟಾರ್ಜಿತ. ಯೇಸು ಸ್ವಾಮಿ ಸಿಲುಬೆಯನ್ನ ಯಾರಿಗೂ ಗೊತ್ತಾಗೋದು ಒರೆಸಲಿಲ್ಲ. ಈ ಲೋಕದ ಭಾರಗಳನ್ನ ಆತ ಒತ್ತುಕೊಂಡು ನಡೆದನು. ನನ್ನ ನೋವಾಯ್ತು ಇಳಿಸ್ಕೇಳಿ ಅಂತ ಹೇಳಿದ್ದ ದೇವರು. ಆತನು ಬೀಳುವ ಸಮಯದಲ್ಲಿ ಎತ್ತಿ ಕಷ್ಟಪಟ್ಟು ಆತನ ಜೀವದ ಪೂರಂತೆ ಎತ್ಕೊಂಡು ಹೋದ. ನಮ್ಮ ಸ್ತೋತ್ರ. ನಿನ್ನ ಕಷ್ಟ ಬಂತು ಅಂದಾಗ ನಾವೇ ಒತ್ಕೋಬೇಕಾಗಿದೆ. ಪಾಸ್ಟರ್ಗಳಾಗಲಿ, ಪಾಸ್ಟರ್ ಎಂತೆ ಆಗಲಿ, ಇನ್ಯಾರು ಆಗೋದಿಲ್ಲ. ನಿಮ್ಮ ಕಷ್ಟಗಳು ನಾವೇ ಒತ್ಕೋಬೇಕಾಗಿದೆ. ಹೀಗಿರ್ಬೇಕಾದ್ರೆ ಹೇಳ್ತದೆ, ನಿನ್ನ ಕಷ್ಟಾರ್ಜಿತನು ನೀನೇ ಅನುಭವಿಸುವಿ. ಏನು ಹೇಳ್ತೀವಿ ಓದಿ? ನಿನಗೆ ಶುಭ ಇದೆ. ಆಗ ನಿನ್ನ ಕಷ್ಟದ ಅರ್ಥ ತಿಳ್ಕೊಳ್ತೀಯ, ಅದರ ಮಹತ್ವ ತಿಳ್ಕೊಳ್ತೀಯ, ಅದ್ರ ನೋವೇನು ತಿಳ್ಕೊಳ್ತೀಯ. ನಿನ್ನ ಕಷ್ಟ ಇನ್ನೊಬ್ಬ ಒತ್ಕೊಳ್ತಂತಂದ್ರೆ ನಿನಗೆ ಎಲ್ಲಿ ನೋವು ಬರ್ತದೆ ಗೊತ್ತಾಗುತ್ತದೆ. ನೀ ಸುಖದಲ್ಲೇ ಇರೋದಾದ್ರೆ ಕಷ್ಟದಲ್ಲಿ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ಸ್ತೋತ್ರ. ನಿನ್ನ ಕಷ್ಟದ ನೀನು ಅನುಭವಿಸಿ ನಿನಗೆ ಧನ್ಯನು, ನಿನಗೆ ಶುಭ ಇರುವುದು. ಕೆಳಗೆ ಹೋದನ ಅಂತಃಪುರದಲ್ಲಿರುವ. ಹಲ್ಲೆಲೂಯಾ. ದೇವ ಮಕ್ಕಳ, ನಾವು ಮದುವೆ ಆಗುವ ಹೆಂಡತಿ ಆಗಲಿ, ನಾವು ಮದುವೆ ಆಗುವ ಹೆಂಡತಿ ಹೇಗಿರ್ಬೇಕು ಅಂತ ಹೇಳ್ತೀವಿ ನೋಡಿ. ಅಂತಃಪುರದಲ್ಲಿ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆ ಇರುವಳು, ದ್ರಾಕ್ಷಲತೆಯಂತೆ ಇರುವಳು ಅಂತ ಹೇಳ್ತೀವಿ. ಸ್ತೋತ್ರ. ಹಲ್ಲೆಲೂಯಾ. ನಾವು ತಿಳ್ಕೋಬೇಕಾಗಿದ್ದೆ, ನಾವು ನನ್ನ ಹೆಂಡತಿ ಅಂತ ಒಳಗಿರ್ಬೇಕಾದ್ರೆ ದೇವರಿಗೆ ಭಯ ಭಕ್ತಿ, ಭಯ ಭಕ್ತಿ ಇರ್ಬೇಕು. ಒಂದು ಹೊಲದಲ್ಲಿ ನೀರಿನ ಕಾಲುವೆ ತುಂಬಿದ್ದಾದ್ರೆ ಅದು ಹಚ್ಚ ಹಸಿರು ಬೆಳೀತಾ ಹೋಗ್ತದೆ, ಸಮೃದ್ಧಿ ಜೀವನ ಉಂಟಾಗುತ್ತೆ, ನೀನು ಹಾಕಿದ ಬೆಳೆ ಫಲ ಸಿಗ್ತಾ ಹೋಗ್ತದೆ. ಹಲ್ಲೆಲೂಯಾ. ಆ ರೀತಿ ಎಂತಿರ್ಬೇಕೆಂಬುದಾಗಿ ಹೇಳ್ತಾರೆ. ಸ್ತೋತ್ರ. ಅಂತಃಪುರದಲ್ಲಿ ನೀಡುತ್ತೀಯು ಫಲ ಬರ್ತದ ದ್ರಾಕ್ಷಲತೆ ಅಂತಿರುವಳು. ನಿನ್ನ ಸಂಗಡ, ನಿನಗೆ ಹುಟ್ಟುವ ಮಕ್ಕಳಿದಾವಲ್ಲ, ನಿನ್ನ ಸಂಗಡ ಎಣ್ಣೆ ಮರದ ಸಸಿಗಳಂತಿರ್ಬೇಕು. ನಮ್ಮ ಸುತ್ತಲೂ ಕೂತಿರುವ ಮಕ್ಕಳು ಎಣ್ಣೆ ಮರದಲ್ಲಿ ಸಸಿಗಳು ಹೇಗೆ ಚಿಗುರ್ತದೋ ಹಾಗೆ ಇರ್ಬೇಕಂತ ಹೇಳ್ತದೆ ವಾಕ್ಯ. ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಎಣ್ಣೆ ಮರದ ಸಸಿಗಳಂತಿರುವರು ಈಗೋ ಯೋಹೋನಲ್ಲಿ ಭಯಭಕ್ತಳು. ಯಾರು? ಪುರುಷನಾಗ್ಲಿ ಸ್ತ್ರೀ ಆಗ್ಲಿ ಯಾರೇ ಆಗ್ಲಿ, ಈಗೋ ಅಂದ್ರೆ ನೋಡಿ ಇದು. ಹಲ್ಲೆಲೂಯಾ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ದೇವರ ಭಯ ಇಲ್ಲ, ಭಕ್ತಿನೂ ಸಮೇತ ಇಲ್ಲ ಅಂತ ಅಂದಾಗ ನಿನ್ನ ಜೀವಿತ ಹೇಗಿರ್ತದೆ ಗೊತ್ತಾ? ಬರಡು ಜೀವಿತವಾಗಿರ್ತದೆ. ಸೋಲಿನಟ್ಟಕ್ಕೆ ಹೋಗ್ತಾ ಇರ್ತೀವಿ. ನಾನು ಯೇಸು ಸ್ವಾಮಿ ನಂಬಿದ್ರೆ ನಾನು ಯಾವ ತೊಂದರೆ, ಯಾವ ಇದು ಇಲ್ಲ, ಸುಖವೂ ಇಲ್ಲ ಎಂಬುದಾಗಿ ಊರರ ಮುಂದೆಲ್ಲ ಹೇಳ್ಕೊಬಿಡ್ತೀರ. ದೇವ ಮಕ್ಕಳ, ನನ್ನಲ್ಲಿ ದೇವ್ರ ಕೇಳ್ತದೆ, ನಾನು ದೇವರಲ್ಲಿ ಮರೆಯೋಕರು ಸರ್ವಶಕ್ತಾಸ್ತ್ರದಲ್ಲಿ ಸುರಕ್ಷಿತರಾಗಿರೋದು ಅಂತ ಹೇಳೋದಾದ್ರೆ ಖಂಡಿತ ನಾವು ನೀವು ದೇವರ ರುಚಿ ತಿಂದಿದ್ರೆ ನಾವು ಎಲ್ಲರ ಮುಂದೆನೂ ನನ್ನ ಕರ್ತನು ಆ ಭಾಗ್ಯವುಳ್ಳ ದೇವರು, ನಾನು ನಂಬಿರೋ ದೇವರು ಭಾಗ್ಯವಂತನು ಎಂಬುದಾಗಿ ಸಾಕ್ಷಿ ಕೊಡ್ತಾ ಹೋಗ್ತೀರಾ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ ಮಕ್ಕಳ, ಈಗೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶವನ್ನು ಕೆಳಗೋದಿಗೆ ತಮ್ಮ ಸ್ತೋತ್ರ. ಒಂದು ಚಿಹೋನಲ್ಲಿರುವ ನೀನ್ ಭಯಭಕ್ತಿ ಉಳ್ಳದ ದೇವ್ರನ್ನ ಆಶೀರ್ವಾದ ರೆಡಿ ಇದ್ದಾನೆ. ನೀನ್ ಭಯಭಕ್ತಿ ಉಳ್ಳದಾಗಿದ್ರೆ ಹೆಂಗ ಆಶೀರ್ವಾದ ಉಂಟಾಗುತ್ತೆ? ನೀನು ಆತನ ಮಾರ್ಗ ಕೈಗೊಳ್ಳಿಲ್ಲ, ಆತನ ಉಪದೇಶ ನಿಂಗೆ ಬೇಕಾಗಿಲ್ಲ, ಆತನ ಆಜ್ಞೆಗಳು ಬೇಕಾಗಿಲ್ಲ, ಆತನ ಕೂಡ ಆಶೀರ್ವಾದ ನನಗೆ ಬೇಕು ಅಂದ್ರೆ ಹೆಂಗ್ ಸಾಧ್ಯ? ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಚಿಹೋನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಮುಂದೋಣ.
ಜೀವಮಾನವೆಲ್ಲ ಹ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ದೇವ್ ಮಕ್ಕಳ, ನೀನು ಯೋಗ್ಯನಾದಾದ್ರೆ ನಿನ್ನ ಸಂತತಿಯನ್ನು ದೇವರು ಕೊರತೆ ಉಳ್ಳನಾಗಿಯೋ ಭಿಕ್ಷೆ ಬೇಡುವನಾಗಿಯೂ ಮಾಡೋದಿಲ್ಲ. ಏಕೆಂದ್ರೆ ದಾವೀದನೇ, ಪ್ರಾಯದ ಸಿಂಹವಾದರೂ ಹಸಿದಾವೋ ಐ ವಿಲ್ ಆಡ್ ಪವರ್. ದೇವರನ್ನು ನಿರೀಕ್ಷಿಸುವ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ದೇವರ ಆಹಾರವನ್ನು ಕೊಡುವನಾಗಿದೆ. ನಮ್ಮ ಸ್ತೋತ್ರ. ಈ ಲೋಕದಲ್ಲಿ ಯಾರು ದೇವರನ್ನು ಪೋಲಿಟ್ಕೊಂಡು ನನಗೆ ಭಿಕ್ಷೆ ಕೊಡೋದಕ್ಕೆ ಕೇಳಿಲ್ಲ. ನಾನು ಈ ಪ್ರಪಂಚದಲ್ಲಿ ನಾವು ಕೇಳಿಸ್ಕೊಳ್ಳಿ, ನಾನು ಯಾವ ವಿಷಯಕ್ಕೂ ನಾನು ಕೇಳೋದಿಲ್ಲ. ನಮ್ಮ ಸ್ತೋತ್ರ. ಯೇಸು ಸ್ವಾಮಿ ನಂಬಿರೋ ಆಜ್ಞೆ ನಂಬ್ತೀಯೋ ಆತನ ಉಪದೇಶ ಕೇಳ್ತೋ ಗೊತ್ತಿಲ್ಲ, ಆದರೆ ಯಾರು ಸಹ ಆತನ ಪೋಡಿಡ್ಕೊಂಡು ನನಗೆ ಇದು ಕೊಡಿ ಅದು ಕೊಡಿ ಅಂತ ಹೋಗಿ ಕೇಳೋರಿಲ್ಲ. ದೇವ ಮಕ್ಕಳ, ಇದು ನಿಜವಾದ ದೇವರ ಕಾರ್ಯ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ನಾವು ದೇವರಿಸ್ಕೊಂಡು ಹಣ ಸಂಪಾದನೆ ಮಾಡೋರಾಗಿರ್ಬಾರ್ದು. ನಮ್ಮ ಸ್ತೋತ್ರ. ದೇವರು ನಮಗೆ ಕೊಡುವ ಆಶೀರ್ವಾದ ಇದೆಯಲ್ಲ, ಅದು ಪರಲೋಕದಿಂದ ಬರುವಂತದ್ದಾಗಿದೆ. ನಮ್ಮ ಸ್ತೋತ್ರ. ಚಂದ ಎತ್ತುವಂತ ಕೆಲಸ ನಾವು ಮಾಡೋರಾಗಿರ್ಬಾರ್ದು ಮಕ್ಕಳ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟೋದ್ರಲ್ಲಿ ನಾವು ಉಪಯೋಗಿಸ್ಕೋಬೇಕಾಗಿದೆ. ನಮ್ಮ ಸ್ತೋತ್ರ. ಇವತ್ತ ಕೋಲ್ಗೇಟ್ ಪೇಸ್ಟ್ ತಯಾರಿಸ್ತಾರೆ ಗೊತ್ತಾ? ಅವ್ರ ಮಿಸ್ತೋತ್ರ ಯಾರ್ದ್ರು ಕೇಳೋದಿಲ್ಲ. ಮಿಸ್ತೋತ್ರ ಅವ್ರು ಎಲ್ಲರಿಗೂ ಕೊಡೋರಾಗಿದ್ರು. ಆ ಪರಿಸ್ಥಿತಿಗೆ ದೇವರು ಆಶೀರ್ವದಿಸನಾಗಿರ್ತಾನೆ. ಅರ್ಥ ಮಾಡ್ಕೊಳ್ಳಿದ್ದೇವೆ ಮಕ್ಕಳ. ಮಿಸ್ತೋತ್ರ. ನಾವು ಯಾವುದು ತೆಗೆದುಕೊಂಡು ಏನೋ ದೊಡ್ಡ ಸಾಧನೆ ಮಾಡೋದು ಅದು ಸಾಧನೆ ಅಲ್ಲ. ನಮ್ಮಲ್ಲಿರೋದನ್ನಲ್ಲಿ ಉಪಯೋಗಿಸ್ಕೊಳ್ಳುವಂಥ ಕೆಲಸ ಇದ್ದಿಲ್ಲ, ಅದು ದೊಡ್ಡ ಕಾರ್ಯ, ಅದು ದೇವರ ಮೆಚ್ಚಿಗೆ ಆದದ್ದು. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ದೇವ ಮಕ್ಕಳ ಮಿಸ್ತೋತ್ರ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗ್ತೀಯ. ದಾವೀದನ ದೇವರು ಆಶೀರ್ವಾದ ನಿಧಿಯಾಗಿ ದೇವರು ಮಾಡಿದ. ನಮ್ಮ ಸ್ತೋತ್ರ. ಅಬ್ರಾಮನು ದೇವರು ನಂಬಿದನು, ಅವನ ಸಂತತಿ ದೊಡ್ಡ ಸಂತತಿಯಾಗಿ ಮಾಡಿತು. ಅವನು ಆಶೀರ್ವಾದ ಹೊಂದುವಾಗರೆ ಅಲ್ಲಿನ ಅರಸರು ಹೊಟ್ಟೆ ಕಿಚ್ಚುಪಟ್ಟರು. ಪ್ರಪಂಚದಲ್ಲಿ ದೇವ ಮಕ್ಕಳ, ನಾವು ಯೋಗ್ಯರಾಗಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಬೆಳೀತಾ ಇರಬೇಕಾದ್ರೆ ನಮ್ಮಲ್ಲಿ ಶತ್ರುಗಳು ನಮ್ಮನ್ನು ಕೊಲ್ಲಲಿಕ್ಕೂ ಹಾಳು ಮಾಡಲಿಕ್ಕೂ ನಾಶ ಪಡಲಿಕ್ಕೂ ರೆಡಿಯಾಗಿರ್ತಾರೆ. ಹಲ್ಲೆಲೂಯಾ. ಏಕೆಂದ್ರೆ ದೇವ ಮಕ್ಕಳ, ದೇವರ ಆಶೀರ್ವಾದವನ್ನು ಒಂದು ನಿಜವಾಗ್ಲೂ ಭಾಗ್ಯವಂತನೇ. ಅದಕ್ಕೆ ಕೇಳೋಣ. ಮುಂದೋಣ. ಕೇಳಿಸ್ಕೊಳ್ಳಿ, ಇದೊಂದು ಪಾಯಿಂಟ್. ನಮ್ಮ ಸ್ತೋತ್ರ. ಮಕ್ಕಳನ್ನು ಕಾಣುವನಾಗು ಅಂತ ಹೇಳ್ತದೆ. ಯೇಸು ಯೆಹೋವನು ಹೇಳ್ತಾರೆ ನಮ್ಮ ಸ್ತೋತ್ರ, ನನ್ನನ್ನು ಪ್ರೀತಿಸುವವರನ್ನು 1000 ತಲೆಮಾರು 3 ತಲೆಮಾರು ಆಶೀರ್ವಾದವನ್ನು ಬರ ಮಾಡ್ತೇನೆ ಎಂಬುದಾಗಿ ಹೇಳ್ತದೆ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ನನ್ನನ್ನು ದ್ವೇಷಿಸುವವರನ್ನು ಏನ್ ಮಾಡ್ತೀನಿ? ಶಪಿಸುತ್ತೇನೆ ಅಂತ ಹೇಳ್ತದೆ. ನಮ್ಮ ಸ್ತೋತ್ರ. ಯುಗ ಯುಗಾಂತರಗೂ ದೇವರು ನಮ್ಮನ್ನು ಆಶೀರ್ವಾದವು ಉಂಟಾಗ್ತದೆ. ಹೆಂಗ್ ಗೊತ್ತಾ? ಒಬ್ಬನ ದೇವರು ದಾವೀದನ ಅಭಿಷೇಕಿಸಿದ್ರು. ನಮ್ಮ ಸ್ತೋತ್ರ. ಅವನ ಸಂತತಿಯು ಸಿಂಹಾಸನದ ಮೇಲೆ ದೇವರು ಕೂರಿಸಿದ. ನಮ್ಮ ಸ್ತೋತ್ರ. ಆತನೇ ಯೇಸು ಕ್ರಿಸ್ತನಾಗಿದ್ದ. ನಮ್ಮ ಸ್ತೋತ್ರ. ಇವತ್ತ ದೇವ ಮಕ್ಕಳ, ದೇವರು ನಮ್ಮನ್ನು ಹಾದುಕೊಂಡಿದ್ದಾನಂತ ಅಂದರೆ ನಾವು ಯೋಗ್ಯರಾಗಿದ್ರೆ ನಮ್ಮ ಮಕ್ಕಳ ವಂಶ ಪಾರಂಪರ್ಯವಾಗಿಯೂ ದೇವರು ಅದನ್ನು ಆಶೀರ್ವದಿಸೇ ಹೋಗ್ತಿರ್ತಾನೆ. ಹಿಂಗೆ ತಲಾಂತ ಹೋಗ್ತಾ ಇರ್ತದೆ. ಈಗ ಮೋಡ ಹೇಗೆ ಮಳೆಯಾಗಿ ಬರ್ಬೇಕಾದ್ರೆ ಅನಿಸ್ತದೆ, ಎಲ್ಲ ಕಡೆ ಅರಿತದೋ ಹಾಗೆ ದೇವರು ಆಶೀರ್ವಾದ ನಿಂತ್ಕೊಂಡು ಹೋಗ್ತದೆ. ದೇವ ಮಕ್ಕಳ ಸ್ತೋತ್ರ. ನಾವು ದೇವರ ಮಾರ್ಗದಲ್ಲಿ ಜೀವಿಸುವುದಾದರೆ, ಆತನ ಒಪ್ಪುವ ರೀತಿಯಲ್ಲಿ ನಡ್ಕೊಂಡಿದ್ದಾದ್ರೆ ನಮ್ಮ ಸಂತತಿನ ದೇವರು ನಡೆಸ್ತೇನೆ. ಒಂದು ತಾಳೆಗಳನ್ನ ನಂಬೋದು ದೇವಸ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ ಮಕ್ಕಳ, ಸತ್ಯವಾಕ್ಯವು ಸತ್ಯವನ್ನು ಹೇಳ್ತದೆ. ಮಕ್ಕಳ ಮೊಮ್ಮಕ್ಕಳನ್ನು ಕಾಣುವನಾಗು. ದೇವರು ಅಬ್ರಾಹ್ಮನ ದೇವರು ಆದುಕೊಂಡನು, ಇಸಾಕನು ಪಡೆದನು. ನಮ್ಮ ಸ್ತೋತ್ರ. ಇಸಾಕನ್ನು ಯಾಕೋಬನ ಪಡೆದನು. ಯಾಕೋಬನ ಕುಲದಲ್ಲಿ 12 ಕುಲಗಳ ದೇವರು ಮಾರ್ಪಡಿಸಂತೆ ಮಕ್ಕಳ. ಹಲ್ಲೆಲೂಯಾ. ಅವರ ವಂಶ ಪಾರಂಪರ್ಯದಲ್ಲಿ ದೇವರು ಮಕ್ಕಳು ಮರಿಮಕ್ಕಳು ನೋಡುವಂತೆ ದೇವ್ರ ಮಕ್ಕಳ ಕಾರ್ಯಗಳನ್ನ ಮಾಡೋನಾಗಿದೆ. ನಮ್ಮ ಸ್ತೋತ್ರ. ಇವತ್ತು ತಿಳ್ಕೊಳ್ಳಿ, ನಾವು ಯೋಗ್ಯರಾಗಿರಬೇಕು. ದೇವರ ಮಾರ್ಗದಲ್ಲಿ ಒಪ್ಪುವ ರೀತಿಯಲ್ಲಿ ನಡ್ಕೋಬೇಕು. ಆಗ ಮಾತ್ರವೇ ನಮಗೆ ಶುಭ ಉಂಟಾಗಲಿಕ್ಕೆ ಸಾಧ್ಯ. ನಾನು ಮೋಸ ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ನನ್ನ ಮಕ್ಕಳಿಗೆ ಇದರ ಆಸ್ತಿ ಪಾಸ್ತಿಗಳನ್ನ ನಷ್ಟಪಟ್ಕೊಂಡು ಯಾರ್ದಾರು ಬಾಚಿಕೊಂಡು ನಾನು ದೊಡ್ಡನಾದೆ ಅನ್ನೋದು ಯಾವ ಏಳಿಗೆಗೂ ಅಲ್ಲ. ನೀನು ಕ್ರಿಸ್ತನ ಮಗನಾಗಿರೋದ್ರೆ, ಪರಿಶುದ್ಧ ದೇವರು ನಿನ್ನೊಂದಿಗಿರೋದಾದ್ರೆ, ನೀನು ಎಲ್ಲವನ್ನು ಬಿಟ್ಟು ದೇವರಿಗೆ ಕೊಟ್ಟ ಆಶೀರ್ವಾದದಲ್ಲಿ ನೀನು ಎಲ್ಲರಿಗೂ ಕೊಡಲಿಕ್ಕೆ ಇಷ್ಟಪಡೋನಾಗಿರ್ತೀರ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಏಕೆಂದ್ರೆ ದೇವ ಮಕ್ಕಳ ಅದು ಹೇಳ್ತದೆ, ನಿನ್ನ ಮೊಮ್ಮಕ್ಕಳನ್ನು ಕಾಣುವನಾಗಬೇಕಾದ್ರೆ ಇಸ್ರಾಯೇಲಿಗೆ ಶುಭ ಉಂಟಾಗುವಂಥದ್ದಾಗಿದೆ. ಯಾಕೆಂದ್ರೆ ದೇವ ಮಕ್ಕಳ, ನಮ್ಮ ಯೋಗ್ಯತೆ ತಕ್ಕನಾಗಿ ದೇವರು ನಡೆಸೋನಾಗಿರ್ತಾನೆ. ನಾವು ದೇವ್ರು ಹೆಂಗೆ ಅಂಟಿಕೊಳ್ತೀವಿ, ನಾವು ದೇವ್ರು ಹೆಂಗೆ ಇಷ್ಟಪಡ್ತೀವಿ, ನಾವು ದೇವ್ರು ಹೆಂಗೆ ಆರಾಧಿಸ್ತೀವಿ, ಅದ್ರ ಮೇಲೆ ನಮ್ಮ ಕರ್ತನ ನಮ್ಮ ನಡೆಸ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ ಯಾತ್ರಾ ಗೀತ ಎಂಬುದಾಗಿ ಹೇಳ್ತದೆ. ಸ್ತೋತ್ರ. ಕರ್ತನು ಈ ವಾಕ್ಯದ ಮುಖಾಂತರ ಮಾತಾಡಿದ ಪ್ರೀತಿಗಾಗಿ ನಾನು ಕರ್ತನಲ್ಲಿ ಸಂತೋಷವನ್ನಾಗಿದ್ದೇನೆ. ಆಮೆನ್. ಸ್ತೋತ್ರ.